ಅವಲಕ್ಕಿಗೆ ಒಂದು ಅರ್ಧ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಅರ್ಧ ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡೇನಿ. ಇದು ರಾತ್ರಿ ಉಳಿದ ಅನ್ನ ಇತ್ತು. ನಾ ಹಿಂಗೆ ಅನ್ನ ಉಳ್ದಾಗ ಏನು ಮಾಡ್ತೇನೆ, ಇದನ್ನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು ಕುದಿ ಕುದಿಸೇನೆ ಇವ್ನ ಶಾಂಡ್ಗೆ ಮಾಡ್ತೇನೆ. ನಾನು ಸ್ವಲ್ಪ ಇದು ಉಪ್ಪು ಹಾಕ್ತೇನೆ. ಉಪ್ಪು ಶಾಂಡ್ಗೆ ಉಪ್ಪಿದ್ರೆ ಚಲೋ ಅನ್ನಿಸ್ತೈತಿ. ಆಮೇಲೆ ಖಾರ ಪುಡಿ ಹಾಕಾಕ್ತೇನೆ ಸ್ವಲ್ಪ. ಮತ್ತು ಸ್ವಲ್ಪ ಹಿಂಗೆ ಹಾಕ್ತೇನೆ. ಹಾಲು ಬಂದಿದ್ದು ಹಾಲು ಕಾಸಿನಿ. ಸ್ವಲ್ಪ ಅರಿಶಿಣ ಪುಡಿ, ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಧನಿಯಾ ಹಾಕ್ತೇನೆ. ಇವು ಒಂದೊಂದು ಇದಕ್ಕೂ ಬಂದು ನಾವು ಸ್ವಲ್ಪ ಎಳ್ಳು ಮಿಕ್ಸ್ ಅದಾವೆ, ಅರ್ಧ ಅಷ್ಟು ಹಾಕಿದೆ. ಆಮೇಲೆ ಜೀರಿಗೆನೂ ಅಷ್ಟೇ ಇನ್ನೊಂದು ಸ್ವಲ್ಪ ತೊಗೊಂಡು ಹಾಕಬೇಕು, ಹಾಕ್ತೀನಿ. ಇವನ್ನೆಲ್ಲ ಹಾಕಿ ಚಲೋ ತಂಗಿ ಮಿಕ್ಸ್ ಮಾಡ್ತೀನಿ. ಇದೊಂದು ಸ್ವಲ್ಪ ಕೈಲಿ ಹಿಡಿಯೋಕೆ ಬರ್ತೈತಲ್ಲ, ಆ ಟೈಮ್ ಒಳಗೆ ಇವನ್ ಕೈಲೇ ಇಟ್ಬಿಡೋದು. ಇದನ್ನೇನು ಇದ್ರೊಳಗೆ ಹಾಕಿ ಸಾಚೆ ಒಳಗೆ ಹಾಕಿ ಹೊತ್ತೋದಿಲ್ಲ. ಅವಲಕ್ಕಿ ಒಗ್ಗರಣೆ ಕೊಡ್ತೇನೆ. ಸಾಸಿವೆ, ಇವ್ರು ಕರಿಬೇವು ಕೊತ್ತಂಬರಿ ಏನೂ ಇಷ್ಟ ಆಗಲ್ಲ, ಏನೂ ಹಾಕಿಸ್ತಿಲ್ಲ. ಇದ್ರೊಳಗೆ ಬೇಕಂದ್ರೆ ಇವು ಮೆಣ್ಸಿನ್ಕಾಯನ್ನ ಒಂದು ಸ್ವಲ್ಪ ಮಿಕ್ಸರ್ಗೆ ಒಣ ಮೆಣ್ಸಿನ್ಕಾಯಿ ಹುರಿದು ಮಿಕ್ಸರ್ಗೆ ಹಾಕಿ ಹಾಕ್ಬೋದು. ನಾನು ಹಿಂಗೆ ಹಾಕ್ಬಿಟ್ಟು ಹಾಕ್ಬಿಡಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತವೆ. ಈಸಿನೂ ಇರ್ತೈತಿ, ಆಮೇಲೆ ವೇಸ್ಟ್ ಆಗಲ್ಲ ಅನ್ನ. ನಾವು ತಂದದ್ದು ಆದಷ್ಟು ಅವಾಯ್ಡ್ ಮಾಡ್ತೀವಿ ತಿನ್ನೋಕೆ. ಒಮ್ಮೆ ರಾತ್ರಿ ಮಾಡೋದಾಗ್ಬಿಡ್ತೈತೆ ಹೆಚ್ಚು, ಹಂಗೆ ಒಂದು ಇದಾಗಿ. ಇದು ನೋಡ್ರಿ, ರಾತ್ರಿಗೆ ಇಡ್ಲಿ ಮಾಡ್ಬೇಕಂತಂದು ಉದ್ದಿನ ಬೇಳೆ, ಆಮೇಲೆ ನಾ ಎರಡು ಹಾಕ್ತೇನೆ, ರವೆ ಮತ್ತು ಅವಲಕ್ಕಿ ಹಾಕ್ತೇನೆ. ಇಡ್ಲಿ ರವೆ ಮತ್ತು ಅವಲಕ್ಕಿ ನೆನಿಟ್ಟೇನೆ, ಹಾಲು ಕಾಸಿಟ್ಟೇನೆ. ಅವಲಕ್ಕಿ ರೆಡಿ ಆಯ್ತು. ಇದನ್ನು ಒಂದು ಬಾಕ್ಸಾಗಿ ಹಾಕೋತೀನಿ. ಬಾಂಡೆ ಎಲ್ಲ ತಿಕ್ಕಿಟ್ಟೆ. ಇನ್ನು ಫಟಾಫಟ ಇದು ಸ್ವಲ್ಪ ಆರಿದ್ಮೇಲೆ ಹಾಕ್ಬೇಕು. ಅಷ್ಟಾದ್ರೆ ಕಸ ಎಲ್ಲ ಹೊಡೆಬಿಡ್ತೇನೆ. ಕಸ ಹೊಡೆದು ಶ್ರವಣ ಬಟ್ಟೆ ಅದು ಹಾಕೋಮ್ಮ, ಫಾಸ್ಟ್ ಹಾಕು, ರೆಡಿ ಆಗು.